ಬಜೆಟ್ ಅಧಿವೇಶನ ಮುಗಿದ ಬೆನ್ನಿಗೆ ಕಾಂಗ್ರೆಸ್ ತನ್ನ ಸಚಿವರು ಮತ್ತು ಶಾಸಕರಿಗೆ ಟಾಸ್ಕ್ ಅನ್ನು ಕೊಟ್ಟಿದೆ. ಬಹುತೇಕ ಎಲ್ಲ ಸಚಿವರು ಮತ್ತು ಶಾಸಕರುಗಳಿಗೆ, ಆ ಭಾಗದ ಶಾಸಕರುಗಳಿಗೆ ಚುನಾವಣಾ ಜವಾಬ್ದಾರಿಯನ್ನು ಕೊಡಲಾಗಿದೆ. ಚುನಾವಣೆ ಮುಗಿಯುವ ತನಕವೂ ಕೂಡ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದೆ. 2 ಕ್ಷೇತ್ರಗಳಿಗೆ ಇನ್ಚಾರ್ಜ್ ಆಗಿ ಸಚಿವರನ್ನು ನಿಯೋಜನೆ ಮಾಡಲಾಗಿದೆ. ಬೇರೆ ಬೇರೆ ರೀತಿಯ ಜವಾಬ್ದಾರಿಯನ್ನು ಶಾಸಕರುಗಳಿಗೂ ಕೊಡಲಾಗಿದೆ. ದಾವಣಗೆರೆ ಮತ್ತು ಬಾಗಲಕೋಟೆಗೆ ಸಂಬಂಧಿಸಿ ಜಾತಿಗೆ ತಕ್ಕಂತೆ ಸಚಿವರನ್ನು ನಿಯೋಜನೆ ಮಾಡಲಾಗಿದೆ. ಪ್ರಚಾರದ ಕಣಕ್ಕಿಳಿಯೋದಕ್ಕೆ ಅವರಿಗೆ ಸೂಚನೆಯನ್ನು ಕೊಡಲಾಗಿದೆ. ಬಹಿರಂಗ ಪ್ರಚಾರದ ಕೊನೆಯ ದಿನದವರೆಗೂ ಕೂಡ ಕ್ಷೇತ್ರ ಬಿಟ್ಟು ಹೋಗಬೇಡಿ, ಅಲ್ಲೇ ಇದ್ದು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿ ಅಂತ ಕಾಂಗ್ರೆಸ್ ಸೂಚನೆಯನ್ನು ಕೊಟ್ಟಿರೋದು. ಇದರ ಜೊತೆಗೆ ಇನ್ನೂ ಕೆಲ ಪ್ರಮುಖ ಸಚಿವರನ್ನ ಕೇರಳ ಮತ್ತು ತಮಿಳುನಾಡಿಗೂ ಕೂಡ ನಿಯೋಜನೆ ಮಾಡಲಾಗಿದೆ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಮತ್ತು ಕೃಷ್ಣ ಬೈರೇಗೌಡ ಇವರನ್ನ ಕೇರಳಕ್ಕೆ ಪ್ರಚಾರಕ್ಕೆ ನಿಯೋಜಿಸಿದರೆ, ದಿನೇಶ್ ಗುಂಡೂರಾವ್ ಅವರನ್ನ ತಮಿಳುನಾಡಿಗೆ ಮತ್ತು ಪುದುಚೇರಿಗೆ ಅವರಿಗೆ ಆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಇನ್ನು ಸೋಮವಾರದಿಂದ ಸಿಎಂ ಡಿಸಿಎಂ ಪ್ರಚಾರ ಮಾಡ್ತಾರೆ 2 ವಿಧಾನಸಭಾ ಕ್ಷೇತ್ರದಲ್ಲಿ. ಅಸ್ಸಾಂನ ಜವಾಬ್ದಾರಿ ಡಿ.ಕೆ. ಶಿವಕುಮಾರ್ ಅವರಿಗಿದೆ. ಅವರು ಅಲ್ಲೂ ಕೂಡ ಪ್ರಚಾರದಲ್ಲಿ ಭಾಗವಹಿಸೋದಕ್ಕಿದ್ದಾರೆ. ಸೊ ಇಡೀ ಸರ್ಕಾರ ಬೈ ಎಲೆಕ್ಷನ್ನು ಮತ್ತು ಪಂಚರಾಜ್ಯದ ಎಲೆಕ್ಷನ್ನಲ್ಲಿ ಭಾಗಿಯಾಗೋದಕ್ಕಿದೆ. ಪ್ರಮುಖ ಶಾಸಕರು, ಸಚಿವರುಗಳು ಒಂದೋ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ, ಅಥವಾ ಕೇರಳ, ತಮಿಳುನಾಡು, ಅಸ್ಸಾಮು, ಪುದುಚೇರಿ, ಪಶ್ಚಿಮ ಬಂಗಾಳ ಈ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ರಾಜಕೀಯ ವಿಭಾಗದ ಮುಖ್ಯಸ್ಥ ಆನಂದ್ ಬೈದನ್ ಮನೆ ಫೋನ್ ಸಂಪರ್ಕದಲ್ಲಿ. ಆನಂದ್ ಬೈದನ್ ಮನೆ, ಹಂಗಿದ್ರೆ ಕೆಲ ದಿನಗಳ ಕಾಲ ಇಡೀ ಸರ್ಕಾರ ಎಲೆಕ್ಷನ್ ನಲ್ಲೇ ಬ್ಯುಸಿ ಆಗಿರುತ್ತೆ. ಮುಂದಿನ 10 ದಿನಗಳ ಕಾಲ ಇಡೀ ಸರ್ಕಾರ ಚುನಾವಣಾ ಕಣದಲ್ಲಿ ಇರುತ್ತೆ. ಅಂದ್ರೆ ಎಲ್ಲ ಸಚಿವರಿಗೆ ಮತ್ತು ಶಾಸಕರಿಗೆ ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನವನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನೀಡಿದ್ದಾರೆ. ಆ ಕಾರಣಕ್ಕಾಗಿಯೇ 2 ಉಪಚುನಾವಣೆ ನಡೀತಾ ಇರತಕ್ಕಂಥ 2 ಕ್ಷೇತ್ರಗಳಲ್ಲಿ ಎಲ್ಲಾ ಸಚಿವರು ಕೂಡ ಕೆಲಸವನ್ನ ಮಾಡ್ತಾರೆ. ಬಹಳ ಮುಖ್ಯವಾಗಿ ಜಾತಿ ಆಧಾರಿತ, ಅಂದ್ರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಯಾವ ಜಾತಿಯ ಮತದಾರರಿದ್ದಾರೋ ಅವರಿಗೆ ಪೂರಕ ಆಗುವ ಹಾಗೆ ಅದೇ ಜಾತಿಯ ಸಚಿವರನ್ನ ಆ ಕ್ಷೇತ್ರಗಳಿಗೆ ನಿಯೋಜನೆ ಮಾಡಲಾಗಿದೆ. ಎಲ್ಲ ಸಚಿವರು ಕಡ್ಡಾಯವಾಗಿ 7ರ ತನಕ, ಅಂದ್ರೆ ಮುಂದಿನ 10 ದಿನಗಳ ಕಾಲ ನಿರಂತರವಾಗಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡುವಂತೆ ನಿರ್ದೇಶನ ಕೂಡ ನೀಡಲಾಗಿದೆ. ಮೊನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲಾ ಸಚಿವರಿಗೆ ನಿರ್ದೇಶನ ಕೊಡಲಾಗಿದ್ದು, ಹೇಗೆ ಪ್ರಚಾರ ಮಾಡಬೇಕು, ಯಾವ ಕಂಟೆಂಟ್ ಅನ್ನ ರೈಸ್ ಮಾಡಬೇಕು, ಹೇಗೆ ಯಾರನ್ನ ಅಪ್ರೋಚ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಇಲ್ಲಿ ಬಹಿರಂಗ ಪ್ರಚಾರಕ್ಕೆ ಬದಲಾಗಿ ನೇರವಾಗಿ ಅದೇ ಸಮುದಾಯದ ಮತದಾರರ ನೇರ ಭೇಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಆದ್ಯತೆಗಳು ನೀಡುವಂತೆ ನಿರ್ದೇಶನ ಕೊಡಲಾಗಿದೆ. ಕೇವಲ ಕಾರ್ನರ್ ಸಭೆಗಳಿಗಷ್ಟೇ ಸೀಮಿತವಾದಂತ ಸಭೆಗಳಿರಬೇಕು. ದೊಡ್ಡ ಸಮಾವೇಶಗಳಿಗೆ ಬದಲಾಗಿ ಕಾರ್ನರ್ ಸಭೆಗಳು ಮತ್ತು ನೇರವಾಗಿ ಮತದಾರರನ್ನು ಸಂಪರ್ಕ ಮಾಡತಕ್ಕಂಥದ್ದು ಮತ್ತು ಸಮುದಾಯದ ಮುಖಂಡರನ್ನು ಸಂಪರ್ಕ ಮಾಡತಕ್ಕಂಥದ್ದು ಮತ್ತು ಇಡೀ ಚುನಾವಣಾ ಕಣದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳದೆ ಎಲ್ಲ ಕೊನೆಯ ದಿನದವರೆಗೂ ಕೂಡ ಪ್ರಚಾರವನ್ನು ಮಾಡಬೇಕು ಅಂತ ಸಚಿವರಿಗೆ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಡಲಾಗಿದೆ. ಸೋಮವಾರದಿಂದ ಅಂದ್ರೆ 30ರಿಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ಮಾಡ್ತಾರೆ. ಬಾಗಲಕೋಟೆಯಲ್ಲಿ 4 ದಿನ ಮುಖ್ಯಮಂತ್ರಿಗಳು ಪ್ರಚಾರ ಮಾಡಿ, ಇನ್ನು 4 ದಿನ ದಾವಣಗೆರೆ ದಕ್ಷಿಣದಲ್ಲಿ ಪ್ರಚಾರ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಯಾಕಂದ್ರೆ 2 ಕಡೆಯೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಕುರುಬ ಮತದಾರರು ಇರತಕ್ಕಂಥ ಕಾರಣಕ್ಕಾಗಿ, ಜೊತೆಗೆ ಅಹಿಂದ ಮತಗಳನ್ನು ಸೆಳೆಯುವಂತ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಪ್ರವಾಸ ಅತ್ಯಂತ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅಸ್ಸಾಂ ರಾಜ್ಯದ ಜವಾಬ್ದಾರಿ ಜೊತೆಗೆ ರಾಜ್ಯದಲ್ಲೂ ಕೂಡ ಪ್ರಚಾರ ನಿರ್ಧಾರ ಮಾಡಿದ್ದಾರೆ. ಅವರು ಬಹಳ ಮುಖ್ಯವಾಗಿ ನಾಯಕರ ಮಧ್ಯೆ ಇರತಕ್ಕಂಥ ಕೆಲವೊಂದಷ್ಟು ವ್ಯತ್ಯಾಸಗಳನ್ನು ಸರಿಪಡಿಸ್ತಕ್ಕಂಥ ಮತ್ತು ಕಾರ್ಯಕರ್ತರನ್ನ ಮತ್ತು ನಾಯಕರನ್ನ ಅವರ ಕೋಆರ್ಡಿನೇಷನ್ ಸಮನ್ವಯತೆ ಹೋಗುವ ಹಾಗೆ ಅವ್ರನ್ನ ರೂಪಿಸ್ತಾ, ಅವರನ್ನ ಚುನಾವಣಾ ಕಣದಲ್ಲಿ ಮುಂದುವರಿಯುವ ಹಾಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ದೇಶನ ಕೊಡುವ ನಿಟ್ಟಿನಲ್ಲಿ ಅವರು ಪ್ರಚಾರವನ್ನು ಮಾಡ್ತಾರೆ. ಇನ್ನೂ ಬಹಳ ಮುಖ್ಯವಾಗಿ ಪಕ್ಕದ ರಾಜ್ಯಗಳು ಅಂದ್ರೆ ಕೇರಳ ಮತ್ತು ತಮಿಳುನಾಡಲ್ಲೂ ಕೂಡ ಸಚಿವರನ್ನ ನಿಯೋಜನೆ ಮಾಡಲಾಗಿದೆ. ದಿನೇಶ್ ಗುಂಡೂರಾವ್ ಅವರಿಗೆ ಪುದುಚೇರಿ ಮತ್ತು ತಮಿಳುನಾಡಲ್ಲಿ ಪ್ರಚಾರ ಮಾಡತಕ್ಕ ಜವಾಬ್ದಾರಿ ಕೊಟ್ಟಿದ್ರೆ, ಕೇರಳದಲ್ಲಿ 33 ವಿಧಾನಸಭಾ ಕ್ಷೇತ್ರಗಳನ್ನ ಜಮೀರ್ ಅಹಮದ್ ಅವರಿಗೆ ನೀಡಲಾಗಿದೆ. ಮತ್ತು ಕೃಷ್ಣ ಬೈರೇಗೌಡರು ಸೇರಿದಾಗೆ ಯಾರು ಇಂಟೆಲೆಕ್ಚುಯಲ್ ಮಿನಿಸ್ಟರ್ಗಳು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಕೇರಳ ವಿಧಾನಸಭಾ ಪ್ರಚಾರಕ್ಕೆ ನಿಯೋಜನೆ ಮಾಡಲಿ. ಯಾಕಂತಂದ್ರೆ ಕರ್ನಾಟಕ ರಾಜ್ಯಕ್ಕಿಂತ ವಿಭಿನ್ನವಾಗಿ ನಡೀತಿರ್ತಕ್ಕಂಥ ಕೇರಳ ರಾಜ್ಯ ಚುನಾವಣೆ ಅಂದ್ರೆ ದೊಡ್ಡ ಸಂಖ್ಯೆಯ ಅಕ್ಷರಸ್ಥರು ಮತದಾರರಾಗಿರ್ತಕ್ಕಂಥ ರಾಜ್ಯ ಅದು. ಆ ಕಾರಣಕ್ಕಾಗಿ ಅಲ್ಲಿ ಕೃಷ್ಣ ಬೈರೇಗೌಡ ಸೇರಿದಾಗೆ ಪ್ರಮುಖರ ನಿಯೋಜನೆ ಮಾಡೋದ್ರ ಮೂಲಕ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನೀತಿಗಳ ಮೇಲೆ ರಾಜಕಾರಣ ಮಾಡುವ, ಪ್ರಚಾರ ಮಾಡುವ ನಿಟ್ಟಿನಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಕೂಡ ವಹಿಸಲಾಗಿದೆ. ಹಾಗಾಗಿ ಮುಂದಿನ 10 ದಿನಗಳ ಕಾಲ ಇಡೀ ಸರ್ಕಾರ ಚುನಾವಣಾ ಕಣದಲ್ಲಿ ಇರುತ್ತೆ. ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.